ಹಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಷಯ ಏನು ಅಂತಂದರೆ, ಈ ಸ್ಕೆಚ್ನ ಮಾಡೋದು ಫುಲ್ ಲೈಟಿಂಗ್ಸ್ ಎಲ್ಲ ಬೀಳ್ತಾ ಇದೆ. ಮೇ ಬಿ ಈ ಕಡೆ ಕಾಣಿಸ್ಬೋದು. ಓಕೆ, ಈ ಸ್ಕೆಚ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಫುಲ್ ಇನ್ ಡೀಟೇಲ್ ಆಗಿ ಎಲ್ಲ ಕಣ್ಣು, ಎಲ್ಲ ಹುಬ್ಬು, ನೋಸು, ಲಿಪ್ಸು ಫುಲ್ ಹೈಪರ್ ರಿಯಲಿಸ್ಟಿಕ್ ಆಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಈ ಸ್ಕೆಚ್ನ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಈ ಸ್ಕೆಚಲ್ಲಿ. ಆ್ಯಕ್ಚುಲಿ ಇಷ್ಟು ದಿನ ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿ ಅದು ಇದು ಮ್ಯೂಸಿಕ್ ಹಾಕಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಅದೆಲ್ಲ ಕಾಪಿರೈಟ್ ಇಶ್ಯೂ ಈ ಥರ ಎಲ್ಲ ಬರ್ತಾಯಿದೆ. ಅದಕ್ಕೋಸ್ಕರ ಓನ್ ವಾಯ್ಸಲ್ಲೇ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ, ಇಷ್ಟು ದಿನ ಹತ್ರ ಅಷ್ಟೊಂದು ಜಾಸ್ತಿ ವ್ಯೂಸು ಅವೇನು ಬಂದಿಲ್ಲ. ಇನ್ನು ಮುಂದೆ ಏನಾದರೂ ಬರ್ಬೋದೇನೋ, ವಿಡಿಯೋ ಮೂವ್ ಆಗ್ಬೋದೇನೋ ಅಂತ ಅಂದ್ಕೊಂಡು ನನ್ನ ಓನ್ ವಾಯ್ಸಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು ಅಂತಂದರೆ ಕಮೆಂಟ್ ಹಾಕಿ ಲೈಕ್ ಕೊಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನೌ ಸ್ಟಾರ್ಟೆಡ್. ಯಾವ್ಯಾವ ಮಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ ಈ ಸ್ಕೆಚ್ಗೆ ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಥಿಂಗ್, ಇದು ಗ್ರಾಫೈಟ್ ಪೆನ್ಸಿಲ್ಸು, ಇದು ಬಿ ಪೆನ್ಸಿಲು, ಇದು 2B ಪೆನ್ಸಿಲು, 3B ಪೆನ್ಸಿಲು ಮೇ ಬಿ ಇಲ್ಲಿದೆ ಅನಿಸುತ್ತೆ. ಓಕೆ, ಇದು 3B ಪೆನ್ಸಿಲು, ಇದನ್ನ ಯೂಸ್ ಮಾಡಿದ್ದೀನಿ. ಇದು ಚಾರ್ಕೋಲ್ ಪೆನ್ಸಿಲು, ಇದು ಸಾಫ್ಟ್ ಪೆನ್ಸಿಲು. ಇದು ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಎಲ್ಲ ಸೈಡಿಂಗು ಗಿಡಿಂಗು ಎಲ್ಲ ಹೇರ್ಸು ಎಲ್ಲ ಡಾರ್ಕಾಗಿ ಕಾಣೋದಕ್ಕೆ ಈ ಪೆನ್ಸಿಲು ಇದನ್ನ ಇಲ್ಲೆಲ್ಲ ಇದು ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಇದನ್ನ ಯೂಸ್ ಮಾಡಿದ್ದೀನಿ. ಮತ್ತು ಇದು ವೈಟ್ ಚಾರ್ಕೋಲು, ಇದು ಅಷ್ಟೊಂದು ಸರಿ ಇಲ್ಲ ಕ್ವಾಲಿಟಿ, ಜಸ್ಟ್ ಅಲ್ಲಿ ಹೈಲೈಟ್ಸ್ಗೋಸ್ಕರ ಅಂತ ಯೂಸ್ ಮಾಡಿರೋದು. ಇದು ಬ್ಲೆಂಡಿಂಗ್ ಟೂಲ್ ಬಂದು ಇದು ಮೇಕಪ್ ಬ್ರಷ್, ಇವೆರಡು ಇದನ್ನ ಯೂಸ್ ಮಾಡಿದ್ದೀನಿ. ಮತ್ತು ಇವೆರಡು ಎರೇಸರ್ಸು, ಇದು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎರೇಸರ್, ಇದು ಮೊನೊಜೀರೋ ಟಾಂಬೋ ಮೊನೊಜೀರೋ ಎರೇಸರ್. ಇದು ಮೇ ಬಿ ಇವು ಹತ್ರ ಯೂಸ್ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ. ಇಲ್ಲ ಅಂತಂದರೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು. ಇದು ಎರೇಸರು, ಇದು ಚಾರ್ಕೋಲ್ ಪೌಡ್ರು. ಇಷ್ಟಂತರೂ ಯೂಸ್ ಮಾಡಿದ್ದೀನಿ ಮಟೀರಿಯಲ್ಸು. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ಯೂಸ್ ಮಾಡ್ತಾ ಇರೋ ಪೆನ್ಸಿಲ್ಲು ಬಿ ಪೆನ್ಸಿಲ್ಲು. ಇದು ಬೇಸ್ ಲೇಯರ್ಗೆ ಸ್ವಲ್ಪ ಸ್ಮೂತಾಗಿ ಫಸ್ಟ್ ಲೇಯರ್ಗೆ ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಮೇಕಪ್ ಬ್ರಷಿಂದ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ನೀವು ಎಕ್ಸ್ಟ್ರಾ ಇನ್ನೊಂದು ಲೇಯರ್, ಸೆಕೆಂಡ್ ಲೇಯರ್ಗೆ 2B ಪೆನ್ಸಿಲ್ ಯೂಸ್ ಮಾಡಬೇಕು. ಅದಾದಮೇಲೆ ಡಾರ್ಕ್ನೆಸ್ಗೋಸ್ಕರ ಅಂತ 3B ಪೆನ್ಸಿಲ್ನ ಯೂಸ್ ಮಾಡಿಕೊಂಡ್ರೆ ಬೆಸ್ಟು ಅದು. ಅದಾದಮೇಲೆ ಮೇಕಪ್ ಬ್ರಷಿಂದ ಸ್ವಲ್ಪ ಜಾಸ್ತಿ ಇದನ್ನ ಮಾಡ್ಕೋಬೇಕು, ಬ್ಲೆಂಡ್ ಮಾಡ್ಕೋಬೇಕು. ಮತ್ತು ಗ್ರಾಫೈಟ್ ಪೆನ್ಸಿಲ್ ಓಕೆ, ಚಾರ್ಕೋಲ್ ಪೆನ್ಸಿಲಿಂದ ಸ್ವಲ್ಪ ಡಾರ್ಕ್ನೆಸ್ ಜಾಸ್ತಿ ಆಗುತ್ತೆ. ಬಟ್ ಅದು ಚಾರ್ಕೋಲು ಮತ್ತು ಗ್ರಾಫೈಟು ಎರಡು ಕೂಡಿದರೆ ಮರ್ಜ್ ಆಗ್ತಾ ಇರುತ್ತೆ. ಬ್ಲೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡಿಕೊಂಡು ನಾವು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಿ ಜಾಸ್ತಿ ಡಾರ್ಕ್ ಬೇಕು, ಎಲ್ಲಿ ಲೈಟ್ ಕಲರ್ ಬೇಕು ಅನ್ನೋದನ್ನ ನೋಡ್ಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಅಲ್ಲಿ ಕೆಲವೊಂದು ಕಡೆ ಜಾಸ್ತಿ ಡಾರ್ಕ್ ಆದರೆ ಎರೇಸರಿಂದ ಎರೇಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಇದು ಟೊಂಬೊ ಮೊನೊ ಎರೇಸರಿಂದ ನಮಗೆ ಎಲ್ಲೆಲ್ಲಿ ಹೈಲೈಟ್ಸ್ ಬೇಕಾಗುತ್ತೋ ಅಲ್ಲಲ್ಲಿ ನೋಡಿಕೊಂಡು ಸ್ವಲ್ಪ ಹೈಲೈಟ್ಸ್ ಮಾಡ್ಕೋಬೇಕಾಗುತ್ತೆ. ವೈಟ್ ಡಾಟ್ಸು ಎಲ್ಲ ಸ್ಕಿನ್ ಮೇಲೆ ಫೋರ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನ ಈ ಒಂದು ಎರೇಸರಿಂದ ನಾವು ಇದು ಮಾಡ್ಕೋಬೇಕು. ಹೈಲೈಟ್ಸನ್ನ ಎದ್ದು ಕಾಣೋ ಥರ ಮಾಡ್ಕೊಳ್ಬಹುದು. ಇದರಿಂದ ನೋಡಿ ನೋಸ್ ಯಾವ ಥರ ಆಗಿದೆ ಅಂತ ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಬರೋ ಥರ ನಾವು ಮಾಡ್ಕೊಳ್ಬೇಕಲ್ಲಿ. ನಮಗೆ ಎಲ್ಲೆಲ್ಲಿ ಹೈಲೈಟ್ಸ್ ಅಂತ ಕಾಣಿಸ್ಬೇಕಂತ ಅನಿಸುತ್ತೋ ಅಲ್ಲಿ ಈ ಥರ ಮೇಲೆ ರೆಫರೆನ್ಸ್ ಇಟ್ಟಿದ್ದೀನಲ್ಲ, ಆ ಫೇಸಲ್ಲಿ ಯಾವ ಥರ ಎಲ್ಲೆಲ್ಲಿ ಹೈಲೈಟ್ಸ್ ಇದೆಯೋ ಆ ಥರ ನಾವು ನೋಡಿಕೊಂಡು ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೈಲೈಟ್ಸ್ನ ಮಾಡ್ಕೋಬೇಕು. ಎಲ್ಲಿ ಬೇಡೋ ಅಲ್ಲಿ ಬಿಟ್ಟರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ಟೆಪ್ ವೈಸ್ ಸ್ಟೆಪ್ ಇದೇ ಥರನೇ ಹೈಲೈಟ್ಸ್ನ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಸ್ಕೆಚ್ ಫುಲ್ ಮುಗಿಯೋವರೆಗೂ ಇದೇ ಥರ. ನಮಗೆ ಎಲ್ಲಿ ಇದು ಚಾರ್ಕೋಲ್ ಪೌಡ್ರ್ ಈಗ ನಾನು ಅಪ್ಲೈ ಮಾಡ್ತಾ ಇರೋದು ಅದೇ ಚಾರ್ಕೋಲ್ ಪೆನ್ಸಿಲ್ ಏನಿರುತ್ತಲ್ಲ ಅದನ್ನು ಸ್ಯಾಂಡ್ ಪೇಪರ್ ಮೇಲೆ ಪೌಡ್ರನ್ನ ಮಾಡ್ಕೊಳ್ಬೇಕಾಗತ್ತೆ. ಪೌಡ್ರನ್ನ ಮಾಡಿಕೊಂಡು ಅದನ್ನ ಮೇಕಪ್ ಬ್ರಷಿಂದ ಅಪ್ಲೈ ಮಾಡಿ ಅದಾದಮೇಲೆ ಇದು ಎರೇಸ್ ಮಾಡಬೇಕಾಗತ್ತೆ. ಹೈಲೈಟ್ಸ್ಗೋಸ್ಕರ ಅಂತ ನಾವು ಎಲ್ಲೆಲ್ಲಿ ಎರೇಸ್ ಮಾಡ್ಕೋಬೇಕು ಅಲ್ಲಲ್ಲಿ ಎರೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಪೌಡ್ರ್ ಅಷ್ಟೇ ಹಾಕಿ ಅಪ್ಲೈ ಮಾಡಿ
ಅಷ್ಟೇ ಅಷ್ಟೇ ಸ್ವಲ್ಪ ಹೈಲೈಟ್ಸ್ ಮಾಡಿದರೆ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಅದು ಅವಾಗ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಸ್ಕೆಚ್ಚು. ಇವಾಗ ಲಿಪ್ಸ್ ನೋಡಿ, ಅಪ್ಪರ್ ಲಿಪ್ಸು ನಮಗೆ ಎಷ್ಟು ಬೇಕೋ ಅಷ್ಟು, ಫುಲ್ ಎಲ್ಲನೂ ಡಾರ್ಕ್ ಆಗಿ ಕಾಣೋ ಥರ ಬೇಡ, ಲೈಟಾಗಿ ಸ್ವಲ್ಪ ಅಲ್ಲಿ ಲೈಟು ಮತ್ತು ಡಾರ್ಕು, ಅಲ್ಲಿ ಮೇಲ್ಗಡೆ ರೆಫರೆನ್ಸಲ್ಲಿ ಏನಿರುತ್ತೆ ಅಲ್ಲ, ಅಲ್ಲಿ ಎಲ್ಲಿ ಹೈಲೈಟ್ಸ್ ಜಾಸ್ತಿ ಬೇಕೋ ಅಲ್ಲಿ ಆ ಥರ ಮಾಡ್ಕೊಳ್ಳೋದು. ಪೌಡ್ರ್ ಎಲ್ಲಿ ಜಾಸ್ತಿ ಡಾರ್ಕ್ ಬೇಕೋ ನಮಗೆ ಅಲ್ಲಿ ಆ ಥರ ಡಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಎರೇಸರ್ ಇದೆಯಲ್ಲ ಅದರಿಂದ ಲೈಟಾಗಿ ಎರೇಸ್ ಮಾಡ್ಕೋಬೇಕು. ರಿಯಲಿಸ್ಟಿಕ್ ಆಗಿ ಯಾವ ಥರ ಕಾಣಿಸುತ್ತೋ ಆ ಥರ ನಾವು ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ. ಅದಾದಮೇಲೆ ಇನ್ನೂ ಟೀತ್ಸು ಅದು ಆದರೂ ಓಕೆ, ವೈಟ್ ಕಲರ್ ಇದ್ದೇ ಇರುತ್ತೆ. ಲೋವರ್ ಲಿಪ್ಪು ಆ ಥರ ಕ್ಲಿಯರಾಗಿ ನಾವು ಮಾಡ್ಕೊಳ್ಬೇಕು ಅಷ್ಟೇ. ಫೈನಲ್ ಆಗಿ ಸ್ಕೆಚ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಈ ಸ್ಕೆಚಲ್ಲಿತ್ತು ಅಂತಂದರೆ ನೀವು ನನಗೆ ಹೇಳಿ, ನಾನು ಅದನ್ನ ಕರೆಕ್ಷನ್ ಮಾಡ್ಕೋತೀನಿ. ಇನ್ ಕೇಸ್ ಆದರೂ ನಿಮಗೇನಾದರೂ ಈ ವಿಡಿಯೋಯಿಂದ ಯೂಸ್ ಆಗಿದೆ ಅಂತ ಅನ್ಕೋತೀನಿ. 1% ಆದರೂ ಯೂಸ್ ಆಗಿತ್ತು ಅಂತಂದರೆ ನೋಡಿ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.